ನಿಜವಾಗ್ಲೂ ಎಐ ಇಷ್ಟೊಂದು ಡೇಂಜರಸ್ ಆಗ್ತಾ ಇದೆಯಾ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಯಾಕಂದ್ರೆ ಈ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ಸ್ಪೀಚ್ ನ ಎಐ ರೆಡಿ ಮಾಡಿ ಕೊಟ್ಬಿಟ್ಟಿದೆ. ನಾನು ಇಲ್ಲಿ ಸ್ಕ್ರೀನ್ ಶಾಟ್ ನ ಹಾಕ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಹೇಳ್ತಾ ಇದ್ದಾರೆ ನಾನು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾ ಇದ್ದೀನಿ ಅಂತ. ಅಂಡ್ ರೋಮನ್ ರೈನ್ಸ್ ಹಾಗೆ ಟ್ರಿಪಲ್ ಪಾಲ್ ಮೆನ್ ಅವರ ರಿಯಾಕ್ಷನ್ಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಇದು ನಿಮಗೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸಿದ್ರೆ ಇನ್ನ ಒಂದು ನೆಕ್ಸ್ಟ್ ಲೆವೆಲ್ ವಿಚಾರ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಕಂಪನಿಯ ಮೋಸ್ಟ್ ಅವೈಟೆಡ್ ಡ್ರೀಮ್ ಮ್ಯಾಚ್ ನಮ್ಮ ಅಂಡರ್ಟೇಕರ್ ಹಾಗೆ ಸ್ಟ್ರಿಂಗ್ ಅವರ ಮ್ಯಾಚ್. ಅಂಡ್ ಆ ಒಂದು ಮ್ಯಾಚ್ ನ ಕೂಡ ಎಐ ರೀಕ್ರಿಯೇಟ್ ಮಾಡಿದೆ. ಅದು ಕೂಡ ಕಾರ್ಟೂನ್ ರೀತಿಯಲ್ಲ, ರಿಯಲ್ ಆಗಿ ಗುರು, ರಿಯಲ್ ಆಗಿ ಕೆಲವೊಂದಷ್ಟು ಫುಟೇಜಸ್ಗಳು. ಯಪ್ಪ, ನನಗಂತೂ ಶಾಕ್ ಆಯ್ತು ನಿಜವಾಗ್ಲೂ. ಡಬ್ಲ್ಯೂ ನ ಫಾಲೋ ಮಾಡದೇ ಇರುವಂತಹ ವ್ಯಕ್ತಿಗೆ ಆ ಒಂದು ಎಐ ವಿಡಿಯೋನ ತೋರಿಸಿದ್ರೆ ಅವನಂತೂ 100% ಡೌಟೇ ಪಡೋದಿಲ್ಲ ಇದು ಎಐ ಅಂತ. ಯಾಕಂದ್ರೆ ರಿಯಲ್ ಆಗಿ ಓಕೆ ಅಂಡರ್ಟೇಕರ್ ಹಾಗೆ ಸ್ಟಿಂಗ್ ಅವರು ಮ್ಯಾಚ್ ಆಡಿದ್ರು ಅಂತ ಅವನು ಅನ್ಕೋಬಿಡ್ತಾನೆ. ಬಟ್ ಅಂಡರ್ಟೇಕರ್ ಹಾಗೆ ಸ್ಟಿಂಗ್ ಅವರ ನಡುವೆ ಯಾವುದೇ ರೀತಿಯ ಮ್ಯಾಚ್ ಆಗಿಲ್ಲ. ಅಂಡ್ ಅದು ಕಂಪ್ಲೀಟ್ ಆಗಿ ಎಐ ಕ್ರಿಯೇಟೆಡ್. ಅಂಡ್ ಅದರ ಸ್ಕ್ರೀನ್ ಶಾಟ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಈ ಲೆವೆಲ್ಗೆ ಡೆವಲಪ್ ಆಗ್ತಾ ಇದೆಯಾ, ಮುಂದೆ ಯಾವುದು ಎಐ ಯಾವುದು ರಿಯಲ್ ನಂಬೋದೇ ಅಸಾಧ್ಯ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ 2029 ಬಗ್ಗೆ. ನಾನಿಲ್ಲಿ 2027 ಬಗ್ಗೆ ಹೇಳ್ತಾ ಇಲ್ಲ, 2028 ಬಗ್ಗೆ ಹೇಳ್ತಾ ಇಲ್ಲ, ಬದಲಿಗೆ ಡೈರೆಕ್ಟ್ ಆಗಿ 2029 ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಸಮ್ಮರ್ ಸ್ಲಾಮ್ 2029 ನಮಗೆ ಲೂಕಸ್ ಆಯಿಲ್ ಸ್ಟೇಡಿಯಂ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ, ಇಂಡಿಯನ್ ಆಪೋಲಿಸ್ ಅಲ್ಲಿ, ಇಂಡಿಯಾನಾದಲ್ಲಿ. ಡಬ್ಲ್ಯೂ ಅವರು ಅಲ್ಲಿ ಇದನ್ನ ಮಾಡೋದಕ್ಕೆ ಡಿಸ್ಕಷನ್ಸ್ ಗಳನ್ನ ನಡೆಸ್ತಾ ಇದಾರಂತೆ. ನೋಡೋಣ ಗೈಸ್, ಇನ್ನೂ ಕೂಡ ನಾವು ತುಂಬಾ ದೂರ ಇದೀವಿ. ಅಷ್ಟೊತ್ತಿಗೆ ಪ್ಲಾನ್ಸ್ ಗಳಲ್ಲಿ ಏನೇನ್ ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಲೂಕಸ್ ಆಯಿಲ್ ಸ್ಟೇಡಿಯಂ ಡಿಸ್ಕಷನ್ ಅಲ್ಲಿ ಇದೆಯಂತೆ ಸಮ್ಮರ್ ಸ್ಲಾಮ್ 2029 ಹೋಸ್ಟ್ ಮಾಡೋದಕ್ಕೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಫೈನಲಿ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ವರ್ಷಗಳ ನಂತರ ನಾನಂತೂ ಸ್ಮ್ಯಾಕ್ ಡೌನ್ ಗೆ ಇಷ್ಟು ಎಕ್ಸೈಟೆಡ್ ಆಗ್ತಾ ಇರೋದು. ಯಾಕಂದ್ರೆ ಅಷ್ಟೇ ಇಂಪಾರ್ಟೆಂಟ್ ಹಾಗೆ ಸರ್ಪ್ರೈಸಿಂಗ್ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ಶಾರ್ಟ್ ಫೈರ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ಹೊಸ ವಿಮೆನ್ಸ್ ಇಂಟರ್ನ್ ಡಬ್ಲ್ಯೂ ಚಾಂಪಿಯನ್ ಆದಂತಹ ಚೆಲ್ಸಿಯಾ ಗ್ರೀನ್ ಅವರ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಚೆಲ್ಸಿಯಾ ಗ್ರೀನ್ ಅವರು ಲ್ಯಾಡರ್ ಮ್ಯಾಚ್ ಅಲ್ಲಿ ವಿನ್ ಆದ್ರಲ್ಲ, ಅದರ ಸೆಲೆಬ್ರೇಷನ್ ನ ಮಾಡೋದಕ್ಕೆ ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ನಮ್ಮ ರಿಂಗ್ ಜನರಲ್ ಗಂತರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದ್ದಾರೆ ನಾಳೆ ಸ್ಮ್ಯಾಕ್ ಡೌನ್ ಗೆ. ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಆಗಿದ್ದಾರೆ ನಾಳೆ ಸ್ಮ್ಯಾಕ್ ಡೌನ್ ಗೆ. ಅಷ್ಟೇ ಅಲ್ಲ, ನಮ್ಮ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಸಿಎಂ ಪಂಕ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅಪಿಯರ್ ಆಗ್ತಾ ಇದ್ದಾರೆ. ಅಂಡ್ ಅವರು ಕೆವಿನ್ ಓವೆನ್ಸ್ ಅವರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಕೆವಿನ್ ಓವೆನ್ಸ್ ಅವರ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಕೆವಿನ್ ಓವೆನ್ಸ್ ಅವರೇ ಈಗ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ. ಸೊ ಕೆವಿನ್ ಓವೆನ್ಸ್ ಹಾಗೆ ಸಿಎಂ ಪಂಕ್ ಅವರ ಫ್ಯೂಡ್ ನಾಳೆ ಸ್ಮ್ಯಾಕ್ ಡೌನ್ ಇಂದ ಪ್ರಾರಂಭ ಆಗುತ್ತೆ. ಅಂಡ್ ಕೆವಿನ್ ಓವೆನ್ಸ್ ಅವರು ಸ್ಮ್ಯಾಕ್ ಡೌನ್ ಗೆ ರಿಟರ್ನ್ ಆಗ್ತಾ ಇದ್ದಾರೆ. ನೋಡಬೇಕು ಕ್ರೌಡ್ ಕಡೆಯಿಂದ ಅವರಿಗೆ ಯಾವ ರೀತಿಯ ರಿಯಾಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಕೆವಿನ್ ಓವೆನ್ಸ್ ಅವರು ಮೊಟ್ಟ ಮೊದಲ ಪ್ರೋಮೋದಲ್ಲಿ ಯಾವ ವಿಚಾರನ ಮಾತಾಡ್ತಾರೆ ಅಂತ. ಇನ್ನು ನಮ್ಮ ಗಂತರ್, ಸಾಮಿ ಜೈನ್ ಇವರೆಲ್ಲರೂ ಕೂಡ ಬಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಫ್ರಸ್ಟ್ರೇಷನ್ ನ ಹೊರಗಡೆ ಹಾಕಬಹುದು. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಕೂಡ ರಿಟರ್ನ್ ಆಗ್ತಾ ಇದ್ದಾರೆ. ನಮ್ಮ ರ್ಯಾಂಡಿ ಓಟನ್ ಅವರು ಬಂದು ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದರ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ರ್ಯಾಂಡಿ ಓಟನ್ ಅವರು ಬರ್ತಾ ಇದ್ದಾರೆ. ಅಂಡ್ ಕೋಡಿ ರೋಡ್ಸ್ ಅವರು ಅಟ್ಯಾಕ್ ಮಾಡಿಸ್ಕೊಂಡು ಸುಮ್ಮನೆ ಇರ್ತಾರ? ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ನಡುವೆ ಕೂಡ ಫ್ಯೂಡ್ ನಾಳೆ ಸ್ಮ್ಯಾಕ್ ಡೌನ್ ಇಂದ ಪ್ರಾರಂಭ ಆಗುತ್ತೆ. ಸೊ ಎಲ್ಲಿಂದ ಸ್ಮ್ಯಾಕ್ ಡೌನ್ ಎಲ್ಲಿಗೋ ಹೋಗ್ತಾ ಇದೆ. ಕೆವಿನ್ ಓವೆನ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ಸ್ಮ್ಯಾಕ್ ಡೌನ್ ರಿಟರ್ನ್ ನಿಂದ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ನೋಡಬೇಕು ಕ್ರೌಡ್ ನ ರಿಯಾಕ್ಷನ್ ಇದಕ್ಕೆಲ್ಲ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಾಳೆ ಸ್ಮ್ಯಾಕ್ ಡೌನ್ ಗೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, see you guys in my next video.